ಶುರು ಆದ್ಮೇಲೆ ರಮ್ಮಿ ಆಡಿದವ್ರು ರಮ್ಮಿ ಆಡಿಸ್ತೀರಾ, ಆಮೇಲೆ ಅವ್ರು ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊತಾರೆ. ಸುದೀಪ್ ಸರ್ ಪ್ರೋಗ್ರಾಮಿಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ. ಅದು ಇದೊಂದು ಕ್ಲೈಂಟು ಅಂದರೆ ಯೂಶ್ವಲಿ ಅವ್ರು ತಗೊಂಡಾಗ ನಾವು ಅಂದರೆ ಸೇಲ್ ಆಗಿರುತ್ತೆ, ಸೇಲ್ ಮಾಡಿರುತ್ತೇವೆ. ಸೊ ಹಾಗಾಗಿ ಅದು ಅದರ ಬಗ್ಗೆ ಅಲ್ಲ, ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್. Can I take the answer? Please. Yeah. See, it's about what. Can you tell me the question so that I understand clearly in English? Is this possible for you? Or someone can translate for me? Exactly. Can you translate the question? Yeah. One sponsor here is from A to Rummy. So, what social message? He's asking A23 Rummy is a sponsor. Yeah. How should I subscribe? No. We will get the. Sudeep sir being the face of this. Yeah, so how should I subscribe and how do we win? See, there are two things. One is to win the show, and second is winning in A to Remy. A to Remy, I have no idea. But coming to the is the games banned in the state? The answer is no, right? It is allowed, very much allowed in the state. The government of India, government of the state is responsible to decide the rules. I think the morality is subject matter. Prashant? Sir, actually, ತಿಳುವಳಿಕೆ ಇರುವಂಥ ಒಂದು ಸಮಾಜ ಸರ್ ನಮ್ಮದು. ಬುದ್ಧಿವಂತಿಕೆ ಇರುವಂಥ ಸಮಾಜ. ಇಲ್ಲಿ ಸಿಗರೇಟ್ ಇದೆ, ಕುಡ್ತಾ ಇದೆ, ಸಾಕಷ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ. ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು. ಸಮಾಜದಲ್ಲಿ ಕೋವಿಡು ಇದೆ, ಸಮಾಜದಲ್ಲಿ ಹೆಲ್ತು ಇದೆ, ಎಣ್ಣೆನೂ ಇದೆ. ಚಾಯ್ಸಸ್ ಆಫ್ ದ್ಯಾಟ್. ಆ್ಯಂಡ್ ಸೆಕೆಂಡ್ಲಿ, ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆ ಅನಿಸುತ್ತೆ. ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೋತಾರೆ, ತುಂಬ ದುಡ್ಡು ವಸೂಲಿ ಮಾಡ್ತಾರೆ. ಬಟ್ ಸಮ್ಟೈಮ್ಸ್ ಟು ರನ್ ದ ಕಂಟ್ರಿ, ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ. ಆ್ಯಂಡ್ ಟು ರನ್ ದ ಶೋ ಸಮ್ಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ. ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ. ಈಗ ನಮಗೆ ಆಸೆ ಇದೆ ಸರ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ. ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ. ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರೀ A23 ಅಂತ ನೋಡ್ತಾ ಇದ್ದೀವಿ. ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್. ಒಂದು ಬಿಗ್ ಬಾಸಿಂದ ಎಷ್ಟು ಮನೆ ಉದ್ಧಾರ ಆಯಿತು, ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು, ಎಷ್ಟು ಜನಕ್ಕೆ ಕೆರಿಯರ್ ಆಯಿತು. ಕೆರಿಯರ್ ಆದವರೆಲ್ಲ ಹೋಗಿ A23ನ ಸಬ್ಸ್ಕ್ರೈಬ್ ಮಾಡಿದ್ರ, ಇಲ್ಲ ಅವರು ಏನು ಮಾಡಿಕೊಂಡ್ರು, ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು, ಅದು ನೋಡಿ ವೀಕ್ಷಕರು ಏನೇನು ಕಲ್ತರು. ಆಲ್ವೇಸ್ ಇಫ್ ಯು ಆಸ್ಕ್ ಮೀ, ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಸೀನ್ ಅ ಬಿಗ್ಗರ್ ಪಿಕ್ಚರ್ ಸರ್. ರೆಸ್ಟ್ ಆರ್ ಆಲ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್. ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು, ಮನೆಯವರು ಯಾರೇ ಇರಲಿ, ಎಲ್ಲರೂ ತಿಳುವಳಿಕೆ ಇರೋರು. ವಿ ಆಲ್ ನೋ ಹೌ ಟು ಮೇಕ್ ಅವರ್ ಚಾಯ್ಸಸ್ ಇನ್ ಲೈಫ್. ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ, ಒನ್ ವೈಫ್, ಒನ್ ಫಾದರ್, ಮದರ್. ಸರ್, ಇದು ಮೈನ್ಯೂಟ್ ಅಲ್ಲ ಸರ್. ಈಗ ಇಟ್ ಈಸ್ ರಮ್ಮಿದು. I think then you should go to Mr. Siddaramaiah sir's house, go to Modi sir's house, make a strike there. Sudeep sir. We are all very lesser Indians with minimal power that I can't even answer you properly. ನಾನು ಮೋದಿ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಾಗಿದ್ದಿದ್ರೆ ಬೇರೆ ರೀತಿ ಆಗಿರುತ್ತೆ ಸರ್. ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಇದೇ ಬನ್ನಿ, ನಿಮ್ಗೆ ಆದಿದ್ದು ಖುಷಿಯಲ್ಲಿ ನಾನು ಏನಾದ್ರು ಮಾಡ್ತೀನಿ.